ಪ್ರಿಯ ವೀಕ್ಷಕರೇ ನಮಸ್ತೆ. ಗ್ರಾಚಾರ ಪರಿಹಾರ ಚಾನಲ್ನ ಸ್ವಪ್ನಫಲ ವಿಚಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿ, ಕೆಲವೊಮ್ಮೆ ಸುಪ್ತ ಮನಸ್ಸಿನಲ್ಲಿರೋ ಹಲವಾರು ಬಯಕೆಗಳು ಸಾಕಾರವಾದಂತೆ ಕನಸಿನಲ್ಲಿ ಕಂಡು ನಮಗೆ ಒಂದು ರೀತಿ ತೃಪ್ತಿ ಸಿಗುತ್ತೆ. ಈಗ ನೋಡಿ, ಯಾರಿಗೋ ಸೈಕಲ್ ತೊಗೊಳ್ಬೇಕು ಅಂತ ಆಸೆ ಇರುತ್ತೆ, ಕಾರ್ ತೊಗೋಬೇಕು ಅಂತ ಆಸೆ ಇರುತ್ತೆ, ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ. ಒಂದು ರೀತಿ ಕನಸಿನಲ್ಲಿ ಅದೆಲ್ಲ ನೋಡಿದ್ರೆ ನಮಗೆ ಮನೆ ಕಟ್ಟಿದ ಹಾಗೆ, ವಾಹನಗಳನ್ನು ಕೊಂಡ್ಕೊಂಡು ಹಾಗೆ ಕಂಡಾಗ ಏನೋ ಒಂಥರ ತೃಪ್ತಿ, ಕೊರಗು ನೀಗಿದ ಹಾಗೆ, ಅಥವಾ ಇದು ಮುಂದೆ ಸಾಕಾರ ಆಗಬಹುದು ಅನ್ನೋ ಒಂದು ವಿಷಯ ಒಂದು ರೀತಿ ಗಟ್ಟಿಯಾಗಿ ನಮಗೆ ಜೀವನದಲ್ಲಿ ಇನ್ನೊಂದಷ್ಟು ಒಳ್ಳೆ ಸ್ಪೀಡಾಗಿ ಮುನ್ನುಗ್ಗೋದಕ್ಕೆ ಈ ಸ್ವಪ್ನಗಳು ಕೂಡ ಸಹಕಾರಿ ಆಗುತ್ತೆ. ಇನ್ನು ಕೆಲವೊಮ್ಮೆ ಜೀವನದಲ್ಲಿ ಮುಂದಾಗ್ತಕ್ಕಂಥ ಒಳ್ಳೆಯ ಅಥವಾ ಕೆಟ್ಟ ಮುನ್ಸೂಚನೆಗಳು ವಿವಿಧ ರೀತಿಯಲ್ಲಿ ಕನಸಿನ ಮೂಲಕ ನಮಗೆ ಸಿಗುತ್ತೆ. ಈ ರೀತಿಯ ಹಲವಾರು ವಿಚಾರಗಳನ್ನ, ಅಂದರೆ 10 ರೀತಿಯ ವಿಚಾರಗಳನ್ನ ನಾವು ಈಗಾಗಲೇ ಹಂಚಿಕೊಂಡಿದ್ದು. ಇವತ್ತು 11ನೇ ವಿಡಿಯೋದಲ್ಲಿ ಮತ್ತೊಂದೆರಡು ವಿಚಾರಗಳನ್ನು ತಿಳ್ಕೊಳ್ಳೋಣ ಬನ್ನಿ. ವೀಕ್ಷಕರೇ, ನಿಮ್ಮ ಪೂರ್ವಿಕರು ಅಥವಾ ಗುರು ಹಿರಿಯರು ಕನಸಿನಲ್ಲಿ ಕಂಡರೆ ಅತ್ಯಂತ ಶುಭ. ಈ ವಿಚಾರ ಕೂಡ ಈ ಹಿಂದೆ ತಿಳಿಸಿರ್ಬೋದು ನಾನು. ಅವರೇನಾದರೂ ನಿಮಗೆ ಆಶೀರ್ವಾದ ಮಾಡಿದ ಹಾಕಂಡ್ರೆ, ಯಾವುದಾದ್ರೂ ಸಲಹೆ ನೀಡಿದರೆ ಅದನ್ನು ಕೂಡ ನೀವು ಸ್ವೀಕರಿಸಬಹುದು. ಇದರಿಂದ ಕೌಟುಂಬಿಕವಾಗಿ, ಔದ್ಯೋಗಿಕವಾಗಿ, ಆರ್ಥಿಕವಾಗಿ ನೀವು ಅಭಿವೃದ್ಧಿಯನ್ನು ಕಾಣ್ತೀರಿ. ಆದರೆ ಸತ್ತವರು ಪುನಃ ಎದ್ದು ಬಂದಂತೆ ಕಂಡ್ರೆ ಹೇಗಿರಬಹುದು? ಅಂದರೆ ಈಗಾಗಲೇ ಮೃತಪಟ್ಟಿರ್ತಕ್ಕಂಥವರು ಎದ್ದು ಬಂದು ನಿಮ್ಮ ಬದುಕಿನಲ್ಲಿ, ನಿಮ್ಮ ವ್ಯವಹಾರದಲ್ಲಿ ತೊಡಗಿಸಿಕೊಂಡ ಹಾಗೆ, ನಿಮ್ಮ ಜೊತೆಗೆ ಜೀವನ ಮಾಡ್ತಿರೋ ಹಾಗೆ ಕಂಡ್ರೆ ಕೆಟ್ಟ ಫಲಗಳನ್ನು ನಾವು ಅನುಭವಿಸ್ಬೇಕಾಗತ್ತೆ. ಕೆಲವೊಮ್ಮೆ ಮರಣ ಭಯವೂ ಕೂಡ ಉಂಟಾಗತ್ತೆ. ಆದರೆ ನೀವು ಸತ್ತ ಹೆಣವನ್ನೇನಾದರೂ ಕನಸಿನಲ್ಲಿ ಕಂಡ್ರೆ ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ ಅಂತ ನೀವು ತಿಳ್ಕೊಳ್ಬಹುದು. ಅಂದರೆ ಯಾವ ರೀತಿ ಒಳ್ಳೆಯದಾಗತ್ತೆ ಅಂದರೆ, ನಿಮ್ಮ ಆಯುಷ್ಯ ಹೆಚ್ಚಾಗುತ್ತೆ. ಇದರಿಂದ ನೀವು ಜೀವನದಲ್ಲಿ ಮಗದಷ್ಟು ಸಾಧಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸ್ವಪ್ನಫಲ ವಿಚಾರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.